ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದೋಷಾನುದರ್ಶನವೆಂಬ 106ನೆಯ ಉಪನ್ಯಾಸಕ್ಕೆ ಸ್ವಾಗತ. ಜ್ಞಾನ ಸಾಧನಗಳಲ್ಲಿ ಈ ದಿನ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಎಂಬುದರ ಕುರಿತು ವಿಚಾರ ಮಾಡಬೇಕು. ಜನ್ಮ, ಮೃತ್ಯು, ಜರೆ ಮುಂತಾದವುಗಳಲ್ಲಿ ದೋಷವನ್ನು ಕಾಣುವುದು ಅಥವಾ ಜನ್ಮಾದಿಗಳಲ್ಲಿ ದುಃಖವೆಂಬ ದೋಷವನ್ನು ಕಾಣುವುದು ಎಂಬುದೇ ಈ ಸಾಧನವು. ದುಃಖವನ್ನು ಬಿಡಿಸಿಕೊಡುವುದು, ಪ್ರಪಂಚವನ್ನು ದುಃಖಮಯವಾಗಿ ಕಾಣುವುದು ಎಂಬುದು ವೀರರಿಗೆ ತಕ್ಕದ್ದಲ್ಲ. ಹೇಡಿಗಳು ಮಾತ್ರ ಈ ಅಶುಭ ದೃಷ್ಟಿಯನ್ನು ಅವಲಂಬಿಸುತ್ತಾರೆ. ಏಷಿಯಾ ಖಂಡದವರು ದುಃಖ ದೃಷ್ಟಿಯ ಸ್ವಭಾವದವರಾದ್ದರಿಂದ ನಾಗರಿಕತೆಯಲ್ಲಿ ಹಿಂದು ಬಿದ್ದಿರುತ್ತಾರೆ ಎಂದು ಪಾಶ್ಚಾತ್ಯರು ಜರಿಯುತ್ತಿದ್ದರು. ವಸ್ತು ಸ್ಥಿತಿಯು ಈಗ ಬದಲಾಗುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಏಷಿಯಾ ಖಂಡವು ಹಿಂದೆ ಎಂದೆಂದಿಗೂ ಕೆಳಗೆ ಇರಲಿಲ್ಲ. ಯುರೋಪ್ ಖಂಡವು ಯಾವಾಗಲೂ ಉಚ್ಚಸ್ಥಿತಿಯಲ್ಲಿಯೂ ಇರಲೂ ಇಲ್ಲ. ಈ ದೇಶಗಳ ಉನ್ನತಿಯು ಅವನತಿಯು ತಕ್ಕಡಿಯಂತೆ ತೂಗಾಡುತ್ತಾ ಮಾರ್ಪಡುತ್ತಲೇ ಇರುತ್ತದೆ. ಒಂದಾನೊಂದು ಕಾಲದಲ್ಲಿ ಯುರೋಪ್ ಖಂಡದವರೆಗೂ ಏಷಿಯಾದವರ ಪ್ರಭಾವವು ಬೀರುತ್ತಿತ್ತು. ಪೂರ್ವ ದೇಶಗಳ ನಾಗರಿಕತೆಯನ್ನು ಉಪಯೋಗಿಸಿಕೊಂಡೇ ಯುರೋಪಿನವರು ಕೃತಾರ್ಥರಾಗುತ್ತಿದ್ದ ಕಾಲವೂ ಇತ್ತು. ಭರತಖಂಡದ ತಿಳುವಳಿಕೆಯು ಆಗ ಮಿಕ್ಕ ಕಡೆಗೆಲ್ಲ ಬೆಳಕು ಕೊಡುತ್ತಿತ್ತು. ಚೆಂಗೀಸ್ ಖಾನ್ ಮತ್ತೆ ಓಗ್ದೈ ಖಾನ್ರಂಥ ಮಂಗೋಲ ವೀರರ ದಂಡಯಾತ್ರೆಯು ಯುರೋಪಿನವರೆಗೂ ಆವರಿಸಿತ್ತು. ವೆಲ್ಸ್ ಎಂಬಾತನು ಬರೆದಿರುವ ಭೂಮಂಡಲದ ಇತಿಹಾಸವನ್ನು ನೋಡಿದರೆ ಏಷಿಯಾದವರು ಆಗಿನ ಕಾಲದಲ್ಲಿ ಎಂಥ ಮೇಲುಮಟ್ಟದ ನಾಗರಿಕತೆಯನ್ನು ಪಡೆದಿದ್ದರೆಂಬುದು ತಿಳಿಯಬರುತ್ತದೆ. ಈ ಗುರುಪೀಠದಿಂದ ಕೆಳಕ್ಕೆ ಪೂರ್ವ ದೇಶಗಳು ಇಳಿಯುವುದಕ್ಕೂ ಯುರೋಪ್ ಖಂಡವು ಮೇಲಕ್ಕೆ ಏರುವುದಕ್ಕೂ ಮುಖ್ಯ ಕಾರಣವು ಭೌತಿಕ ವಿಜ್ಞಾನ ಶಾಸ್ತ್ರವನ್ನು ಪಶ್ಚಿಮ ದೇಶದವರು ಉಪಯೋಗಿಸಿಕೊಂಡದ್ದೇ ಆಗಿದೆ. ನಮ್ಮವರು ಈ ಶಾಸ್ತ್ರದ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳದೆ ಬಿಟ್ಟು ಬಿಟ್ಟರು. ಯುರೋಪಿನವರು ತಮ್ಮ ವಿಜ್ಞಾನದ ತಿಳುವಳಿಕೆಯನ್ನು ದುರುಪಯೋಗ ಮಾಡಿಕೊಂಡರು. ಮದ್ದುಗುಂಡುಗಳು, ನೀರಿನ ಆವಿಯ ಶಕ್ತಿ, ವಿದ್ಯುತ್ ಶಕ್ತಿ, ವಾಯುನೌಕೆ ಮುಂತಾದವನ್ನು ಕಂಡುಹಿಡಿದುಕೊಂಡು ಪ್ರಬಲರಾದರು. ಅವುಗಳ ಸಹಾಯದಿಂದ ಇತರರನ್ನು ತುಳಿದು ತಾವು ಮೇಲುಮಟ್ಟದವರು ಎಂದು ಹೆಮ್ಮೆ ಪಟ್ಟರು. ಈ ಸ್ಥಿತಿಯಲ್ಲಿಯೇ ನಮ್ಮವರು ಹೇಳುವ ದುಃಖ ದೋಷಾನುದರ್ಶನವೇ ಮುಂತಾದ ಭಾವಗಳನ್ನು ಕಂಡು ನಗುವುದಕ್ಕೆ ಆರಂಭಿಸಿದರು. ಆದರೆ ಜ್ಞಾನವು ಯಾರೊಬ್ಬರಿಗೂ ಮೀಸಲಲ್ಲ. ಯಾರು ಬೇಕಾದರೂ ಅದನ್ನು ಕಲಿಯಬಹುದು. ಅದನ್ನು ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಲೂಬಹುದು. ಯಾವ ವಿಷಯದಲ್ಲಿಯೇ ಆಗಲಿ, ವಸ್ತು ಹೇಗೆ ಇರುತ್ತದೆಯೋ ಹಾಗೆಯೇ ತಿಳಿದುಕೊಳ್ಳುವುದು ಜ್ಞಾನವು. ಸರಿಯಾಗಿ ತಿಳಿದುಕೊಳ್ಳದಿರುವುದು, ತಪ್ಪಾಗಿ ತಿಳಿದುಕೊಳ್ಳುವುದು ಅಜ್ಞಾನವು. ಜ್ಞಾನದಿಂದ ಸುಖ, ಅಜ್ಞಾನದಿಂದ ದುಃಖ ಎಂಬುದು ತತ್ವಾರ್ಥ. ಜನ್ಮಾದಿಗಳಲ್ಲಿ ದುಃಖವಿದೆ ಎಂಬುದನ್ನು ಭರತ ಖಂಡದವರು ಕಲ್ಪಿಸಿ ಹೇಳಿರುವುದಿಲ್ಲ. ಅದೊಂದು ವಸ್ತುಸ್ಥಿತಿ. ವಸ್ತುಸ್ಥಿತಿಯ ಜ್ಞಾನವನ್ನು ಅಶುಭ ದೃಷ್ಟಿಯಿಂದ ಕಳೆಯುವುದು, ಅನಾದರ ಮಾಡುವುದು ಯಾವ ನ್ಯಾಯ? ಪಶ್ಚಿಮ ದೇಶದವರು ಇದನ್ನು ಅರಿತುಕೊಳ್ಳಲಿಲ್ಲ. ಅದರ ಫಲವನ್ನು ಈಗೀಗ ಅನುಭವಿಸುವುದಕ್ಕೆ ಮೊದಲಿಟ್ಟಿರುತ್ತಾರೆ. ಅಮೆರಿಕದವರು ಆಟಂ ಬಾಂಬ್ ಎಂಬ ಮಾರಣಾಸ್ತ್ರವನ್ನು ಕಂಡುಹಿಡಿದಿರುತ್ತಾರೆ. ಜಪಾನ್ ದೇಶದ ಮೇಲೆ ಅದನ್ನು ಉಪಯೋಗಿಸಿ
ಮೈಲಿಗಟ್ಟಲೆಯ ಪ್ರದೇಶವನ್ನು ನಿರ್ಮಾನುಷವಾಗಿ, ಅಲ್ಲ, ಯಾವ ಜಂತುಗಳು ಮರಗಿಡಗಳು ಇಲ್ಲದಂತೆ ಮಾಡಿ ಈ ಅವಾಂತರ ಪ್ರಳಯದಿಂದ ಮಾನವ ಕೋಟಿಯನ್ನೇ ಚಕಿತರನ್ನಾಗಿ ಮಾಡಿಬಿಟ್ಟಿರುತ್ತಾರೆ. ಜನವನ್ನೆಲ್ಲ ತಮ್ಮ ವಶದಲ್ಲಿ ಇಟ್ಟುಕೊಳ್ಳಬಹುದೆಂದು ಅವರು ಹಗಲುಗನಸುಗಳನ್ನು ಕಾಣುತ್ತಿರುವಷ್ಟರಲ್ಲಿ ರಷ್ಯಾ ದೇಶದವರು ತಾವು ಅದನ್ನು ಕಂಡುಹಿಡಿದಿರುತ್ತೇವೆಂದು ಕೊಚ್ಚಿಕೊಳ್ಳುತ್ತಿದ್ದಾರೆ. ಈ ಇಬ್ಬರ ಪೈಪೋಟಿಯಲ್ಲಿ ಲೋಕಕ್ಕೆ ಇನ್ನೂ ಎಂಥೆಂಥ ಅಪಾಯಗಳು ಬಂದೊದಗಲಿವೆಯೋ ಎಂದು ಜನರು ತಲ್ಲಣಿಸುತ್ತಿದ್ದಾರೆ. ಯಾವ ಲೌಕಿಕ ಜ್ಞಾನವನ್ನೇ ಆಗಲಿ ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ಅವಕಾಶವಿರುತ್ತದೆ. ಅದರಿಂದ ದುಃಖವು ಉಂಟಾಗುತ್ತದೆ ಎಂಬುದು ಮತ್ತೆ ನಿದರ್ಶನಕ್ಕೆ ಬರುತ್ತಿದೆ. ಭೌತಿಕ ಶಾಸ್ತ್ರಜ್ಞಾನದ ದುರುಪಯೋಗದಿಂದ ಆಗಿರುವ ದುಷ್ಪರಿಣಾಮವನ್ನು ಕಂಡ ಸಾಮಾನ್ಯ ಜನರು ಈ ಶಾಸ್ತ್ರವೇ ಬೇಡ ಎಂದು ತಪ್ಪಾಗಿ ತಿಳಿಯುವುದಕ್ಕೂ ಅವಕಾಶವಾಗಿರುತ್ತದೆ. ಅಂತೂ ಈ ಪ್ರಪಂಚದಲ್ಲಿ ಜನ್ಮಾದಿಗಳು, ಅವುಗಳಲ್ಲಿ ದುಃಖ ದೋಷವು ನಿಶ್ಚಿತವಾಗಿ ಇದೆ. ಇದನ್ನು ತಿಳಿದುಕೊಳ್ಳುವುದೇ ಜ್ಞಾನಕ್ಕೆ ಮೊದಲನೆಯ ಮೆಟ್ಟಿಲು. ದುಃಖ ದೋಷಾನುದರ್ಶನ ಎಂಬ ಮಾತಿನಲ್ಲಿರುವ ಅನು ಎಂಬ ಉಪಸರ್ಗದ ಬೆಲೆಯನ್ನು, ಅಂದರೆ ದೋಷ ಅನುದರ್ಶನ ಅನು ಎಂಬ ಉಪಸರ್ಗದ ಬೆಲೆಯನ್ನು ತಿಳಿದುಕೊಳ್ಳಬೇಕು. ಈ ಪ್ರಪಂಚದಲ್ಲಿ ದುಃಖ ದೋಷವೂ ಇದೆ. ಇರುವುದನ್ನು ಇಲ್ಲವೆಂದು ತಿಳಿಯುವುದು ಜಾಣತನವಲ್ಲ. ನಾವು ಅದನ್ನು ಇಲ್ಲವೆಂದ ಮಾತ್ರದಿಂದ ಅದು ಇಲ್ಲವಾದೀತೆ. ದೊಡ್ಡವರು ಅದರ ನಿಜವನ್ನು ಬಲ್ಲರು. ಅವರ ದೃಷ್ಟಿಯನ್ನು ಅನುಸರಿಸಿ ಇದ್ದದ್ದನ್ನು ಇದ್ದಂತೆ ತಿಳಿಯುವುದೇ ದುಃಖ ದೋಷಾನುದರ್ಶನವು. ಭರತ ಖಂಡದವರು ಜನಾಂಗಗಳಲ್ಲಿ ಬಹಳ ಹಿರಿಯವರು. ಉಳಿದವರು ಇನ್ನೂ ಅನಾಗರಿಕರಾಗಿರುವಾಗಲೇ ಭರತ ಖಂಡದವರು ಐಹಿಕ ಸುಖದ ಮೇಲುಮಟ್ಟವನ್ನು ಮುಟ್ಟಿ ಅದರ ಎಲ್ಲೆ ಕಟ್ಟನ್ನು ತಿಳಿದುಕೊಂಡಿದ್ದರು. ಈ ಲೋಕದಲ್ಲಿ ಜನ್ಮಾದಿಗಳಿರುವುದೂ, ಅವುಗಳಲ್ಲಿ ದುಃಖವು ಬೆನ್ನು ಹತ್ತಿಕೊಂಡೇ ಇರುವುದೂ ನಿಜವೆಂಬುದನ್ನು ನಿಶ್ಚಯಿಸಿದ್ದರು. ಅವರಿಂದ ಈಚೆಗೆ ಹಲವು ಜನಾಂಗಗಳು ಮೈದೋರಿ ಮೈಗರೆದಿವೆ. ಆದರೆ ಈ ಸನಾತನ ತತ್ವವನ್ನು ತಿಳಿದುಕೊಂಡ ಭಾರತೀಯರು ಇನ್ನೂ ಬಾಳುತ್ತಿದ್ದಾರೆ. ಪ್ರಪಂಚದಲ್ಲಿ ದುಃಖವಿದೆ, ಅದನ್ನು ಮೊದಲು ಒಪ್ಪಬೇಕು. ದುಃಖವನ್ನು ಮುಚ್ಚಿ ಯಾವ ದುಃಖವೂ ಇಲ್ಲ ಎಂದು ಕೊಚ್ಚಿಕೊಳ್ಳುವುದು ಹೆಮ್ಮೆಯ ದೃಷ್ಟಿ, ಅಜ್ಞಾನದ ದೃಷ್ಟಿ. ಯಾರಿಗೆ ಆನಂದವು ಬೇಕೋ ಅವರು ದುಃಖದ ಅಸ್ತಿತ್ವವನ್ನು ಮೊದಲು ಕಂಡುಕೊಳ್ಳಬೇಕು. ಬರಿಯ ದುಃಖವನ್ನು ಮಾರ್ಪಡಿಸಿಕೊಂಡರೆ ಏನಾದೀತು? ಹಳೆಯ ಅಳುವಾದರೇನು, ಹೊಸ ಅಳುವಾದರೇನು, ಎಲ್ಲಾ ಅಳುವೆ. ಆನಂದ ಭವನವನ್ನು ಕಟ್ಟಬೇಕಾದರೆ ಅಳುವಿಗೆ ಮೂಲವಾದ ದುಃಖವನ್ನು ಬಿಡಿಸಿ ನೋಡಬೇಕಾದದ್ದು ಅತ್ಯವಶ್ಯ. ಆದ್ದರಿಂದ ಈಗ ಜನ್ಮ ಮೃತ್ಯು ಜರಾ ರೋಗಗಳಲ್ಲಿರುವ ದುಃಖ ದೋಷವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲಿಗೆ ಜನ್ಮ ದೋಷ, ಅಂದರೆ ಹುಟ್ಟುವಾಗ ಆಗುವ ದುಃಖವು ಯಾವ ಬಗೆಯದೆಂಬುದು ನಮಗೆ ತಿಳಿಯದು. ಆದರೆ ಶಾಸ್ತ್ರದಲ್ಲಿ ಇದರ ಪ್ರಕಾರವನ್ನು ವರ್ಣಿಸಿರುವುದನ್ನು ನಾವು ಮನದಂದುಕೊಳ್ಳುವುದು ಒಳ್ಳೆಯದು. ತಾಯಿ ತಂದೆಗಳ ಸ್ವೇಚ್ಛಾ ಪ್ರವರ್ತನೆಯಿಂದ ಗರ್ಭದ ಮೇಲೆ ಮಹಾ ಪರಿಣಾಮವಾಗುವುದು. ಹುಟ್ಟುವ ಮಗು ಬಡಕಲಾಗಿರುವುದು ಅಥವಾ ಅಂಗವಿಕಲವಾಗಿರುವುದು, ಈ ಎಲ್ಲವೂ ಆಗಿನ ಸ್ಥಿತಿಯಲ್ಲಾಗುವ ದೋಷಗಳ ಫಲವು. ಗರ್ಭದಲ್ಲಿ ಇರುವಾಗ ಹಿಂದಿನ ಜನ್ಮಗಳ ಸ್ಮರಣೆಯು ಬರುವುದೆಂತಲೂ, ಹಿಂದಿನ ಕರ್ಮಗಳ ಫಲವಾಗಿ ಈಗ ಯೋನಿವಾಸವು ನನಗೆ ಬಂದಿರುತ್ತದೆ, ಹೇಗಾದರೂ ಮಾಡಿ ಈ ಸ್ಥಳದಿಂದ ಮುಕ್ತನಾದೆನೆಂದರೆ ಮುಂದಕ್ಕೆ ಪರಮೇಶ್ವರನನ್ನು ಶರಣು ಹೊಂದುವೆನು, ಸಾಂಖ್ಯ ಯೋಗಗಳನ್ನು ಅಭ್ಯಾಸ ಮಾಡುವೆನು ಎಂದು ಪಶ್ಚಾತ್ತಾಪದಿಂದ ಜೀವನು ಪ್ರತಿಜ್ಞೆ ಮಾಡುವನೆಂತಲೂ ಗರ್ಭೋಪನಿಷತ್ತಿನಲ್ಲಿ ವರ್ಣಿಸಿದೆ.
ಪಾಪಿಯು ಪಶ್ಚಾತ್ತಾಪದಿಂದ ಆಗಾಗ್ಗೆ ಹಿಂದಿನಿಂದ ಸರಿಯಾದ ಮಾರ್ಗದಲ್ಲಿ ನಡೆಯುವನು, ಇನ್ನು ಇಂಥ ಸಂಕಟಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುವಂತೆಯೂ, ಅಪರಾಧಿಯಾದವನು ಕೋರ್ಟಿನ ಮುಂದೆ ನಿಂತಿರುವಾಗ ದೇವರ ದಯೆಯಿಂದ ಈ ಸಲಕ್ಕೆ ನನಗೆ ಬಿಡುಗಡೆಯಾದರೆ ಇನ್ನು ಮುಂದೆ ಎಂದಿಗೂ ಕಳ್ಳತನವನ್ನು ಮಾಡೆನು, ಎಂದಿಗೂ ಕೊಲಪಾತಕನಾಗುವುದಿಲ್ಲ ಎಂದುಕೊಳ್ಳುವಂತೆಯೇ ಗರ್ಭದಲ್ಲಿರುವ ಜೀವನು ಮುಂದೆ ಪುಣ್ಯದ ಹಾದಿಯಲ್ಲಿಯೇ ನಡೆಯುತ್ತಾ ಅಧ್ಯಾತ್ಮ ಸಾಧನಗಳನ್ನು ಕೈಗೊಳ್ಳುವೆನೋ ಎಂದುಕೊಳ್ಳುವನಂತೆ. ಆದರೆ ಹುಟ್ಟಿದನೋ ಇಲ್ಲವೋ, ಮಾಯಕವಾದ ವೈಷ್ಣವ ವಾಯುವಿನ ಸಂಪರ್ಕದಿಂದ ಹಿಂದಿನ ಸ್ಮರಣೆಯನ್ನೆಲ್ಲ ಕಳೆದುಕೊಂಡು ಬಿಡುತ್ತಾನಂತೆ. ಹಿಂದಿನ ಜನ್ಮದಲ್ಲಿ ಸಂಪಾದಿಸಿಕೊಂಡಿದ್ದ ಅನುಭವವೆಲ್ಲ ವ್ಯರ್ಥವಾಗಿ ಮತ್ತೆ ಮೊಟ್ಟ ಮೊದಲಿನಿಂದ ಒಂದೊಂದಾಗಿ ಕಲಿತುಕೊಳ್ಳಬೇಕಾಗಿ ಬರುತ್ತದೆ ಈ ಹೊಸ ಜನ್ಮದಲ್ಲಿ. ಇನ್ನು ಎರಡನೆಯದಾಗಿ ಮೃತ್ಯು ದೋಷ. ಜನ್ಮದ ಭೀತಿಗಿಂತಲೂ ಮರಣದ ಭೀತಿಯು ಬಹಳ. ಶಾಸ್ತ್ರದಲ್ಲಿ ಒಬ್ಬೊಬ್ಬ ಜೀವನಿಗೂ ಜನನ ಮರಣಗಳು ಸಾಲು ಸಾಲಾಗಿ ಬರುತ್ತಿರುವವೆಂದು ಹೇಳಿದ್ದರೂ ನಮಗೆ ಯಾರಿಗೂ ಹಿಂದೆ ಸತ್ತಿದ್ದ ಕಾಲಕ್ಕೆ ಆದ, ಅಂದರೆ ಬಹುಶಃ ಹೋದ ಜನ್ಮದಲ್ಲಿ ಸತ್ತಿದ್ದ ಕಾಲಕ್ಕೆ ಆದ ದುಃಖದ ಅರಿವು ಇರುವುದಿಲ್ಲ. ಆದರೂ ಮೃತ್ಯುವೆಂದರೆ ಎಂಥ ಅಂಜಿಕೆ ನಮಗೆ! ಎಷ್ಟೋ ಜನರು ಜಾತಕದಂತೆ ಇಷ್ಟನೆಯ ವರ್ಷಕ್ಕೆ ನಮಗೆ ಮರಣವಾಗುವುದೆಂಬ ಫಲ ಜ್ಯೋತಿಷ್ಯದ ವಚನದಿಂದಲೇ ಅಂಜಿಕೊಂಡು ಕಾಲಯಾಪನೆ ಮಾಡುತ್ತಿರುತ್ತಾರೆ. ಕೆಲವರಿಗಂತೂ ತಾವೇ ಸತ್ತಿರುವಂತೆಯೂ ನೆಂಟರಿಷ್ಟರೆಲ್ಲ ತಮಗಾಗಿ ಅಳುತ್ತಿರುವಂತೆಯೂ ಕನಸಾಗುವುದು ಉಂಟು. ಈ ಸೋಪನ ಕಥೆಯೊಂದರಲ್ಲಿ ಮೃತ್ಯುವಿನ ಅಂಜಿಕೆಯನ್ನು ಬಹು ಸ್ವಾರಸ್ಯವಾಗಿ ವರ್ಣಿಸಿರುತ್ತದೆ. ಒಬ್ಬ ಕಟ್ಟಿಗೆಯವನು ಕಾಡಿನಿಂದ ಒಂದು ಹೊರೆ ಸೌದೆಯನ್ನು ಹೊತ್ತುಕೊಂಡು ಬಂದು ಬಿಸಿಲಿನ ಝಳದಿಂದ ತಪಿಸುತ್ತಾ ಹೊರೆಯನ್ನು ಕೆಳಗೆರಿಸಿ ಉಸ್ಸೆಂದು ಆಯಾಸದಿಂದ ಕುಳಿತುಕೊಂಡನು. ಅವನು, ಅಪ್ಪ, ಈ ಸಂಕಟವನ್ನು ತಾಳಲಾರೆನು, ಮೃತ್ಯುವೆ ನೀನಾದರೂ ಬರಬಾರದೆ ಎಂದುಕೊಳ್ಳುತ್ತಿರುವಷ್ಟರಲ್ಲಿ ಮೃತ್ಯುದೇವತೆಯೇ ಅವನಿಗೆ ಪ್ರತ್ಯಕ್ಷವಾಗಿ, ಏನಪ್ಪ, ಏತಕ್ಕೆ ಕರೆದೆ ಎಂದು ಕೇಳಿತಂತೆ. ಆಗ ವಿಷಯವನ್ನು ತಿಳಿದುಕೊಂಡ ಮಾತ್ರದಿಂದಲೇ ಆ ಕಟ್ಟಿಗೆಯವನಿಗೆ ಮೈಯೆಲ್ಲ ಝುಮ್ ಎಂದಿತಂತೆ. ಆದರೆ ಧೈರ್ಯವನ್ನು ತಂದುಕೊಂಡು, ಈ ಹೊರೆ ಬಹಳ ಭಾರ, ಇದನ್ನು ಹೊರಿಸುವವರು ಯಾರೂ ಇಲ್ಲವಲ್ಲ ಎಂದು ಯೋಚಿಸಿಕೊಂಡೆ, ದಯವಿಟ್ಟು ಸ್ವಲ್ಪ ಹೊರಿಸಿ ಹೋಗು ಮಹಾರಾಯ ಎಂದನಂತೆ. ಹಿಂದೆ ವಿಭೂತಿಗಳ ವರ್ಣನೆಯಲ್ಲಿ ಭಗವಂತನು ಸರ್ವಹರ ಮೃತ್ಯುವೇ ನಾನು ಎಂದು, ಸರ್ವ ಮೃತ್ಯು ಹರನೇ ನಾನು ಎಂದು ಹೇಳಿಕೊಂಡಿರುವುದನ್ನು ಈಗ ನೆನಪಿಗೆ ತಂದುಕೊಳ್ಳಬಹುದು. ಕಣ್ಣಿಗೆ ಮೃತ್ಯು, ಕಾಲಿಗೆ ಮೃತ್ಯು, ಹಣಕ್ಕೆ ಮೃತ್ಯು, ಅಧಿಕಾರ ಹರ ಮೃತ್ಯು, ಈ ಎಲ್ಲ ಅಲ್ಪ ಮೃತ್ಯುಗಳು. ಪ್ರಾಣ ಸಹಿತವಾಗಿ ಎಲ್ಲವನ್ನೂ ಅಪಹರಿಸುವ ಮೃತ್ಯುವಿನ ಮುಂದೆ ಯಾರಾದರೂ ತಗ್ಗಲೇಬೇಕು. ಈ ಮೃತ್ಯುವಿನ ಅಂಜಿಕೆ ಇಲ್ಲದವರು ಯಾರು ತಾನೇ ಇದ್ದಾರೆ? ಜೀವನದಲ್ಲಿ ಮೃತ್ಯುವಿನ ಭಯವಿಲ್ಲವೆಂದು ಯಾರಾದರೂ ಹೇಳಿದರೆ ನಂಬುವರೇ? ಮೃತ್ಯುವಿಗೆ ನಾನು ವಶವಲ್ಲ ಎಂದುಕೊಳ್ಳುವವರು ಯಾರು? ವೈದ್ಯನು ಚಿಂತೆಯಿಲ್ಲ, ಪ್ರಾಣಕ್ಕೆ ಭಯವಿಲ್ಲ, ಅಂಜಬೇಡಿ ಎಂದು ಎಷ್ಟೇ ಧೈರ್ಯವನ್ನು ಹೇಳಿದರೂ ನಮ್ಮ ಈ ಪ್ರಿಯಮಿತ್ರನ, ಕಾಂತನ ಅಥವಾ ತಂದೆಯ ಪ್ರಾಣವು ಯಾವಾಗ ಹಾರಿಹೋಗುವುದೋ ಎಂದು ಸುತ್ತಲೂ ಆಪ್ತರಿಷ್ಟರು ಕಣ್ಣು ಕಣ್ಣು ಬಿಡುತ್ತಾ ಕುಳಿತಿರುವರು. ಮೃತ್ಯುವು ವೈದ್ಯನ ಎದೆಗಾರಿಕೆಯನ್ನು ನೋಡಿ ನಗುತ್ತಿರುವನು. ಕೃತಿಯಲ್ಲಿ ಹೇಳಿರುವಂತೆ ಇಡೀ ಜಗತ್ತೇ ಮೃತ್ಯುವಿನ ಹಿಡಿತಕ್ಕೆ ಸಿಕ್ಕಿ ನರಳಾಡುತ್ತಿರುವುದು. ಮರಣ ಕಾಲದಲ್ಲಿ ಇಂದ್ರಿಯಗಳು ಸಡಿಲವಾಗುವವು, ಮಾತನಾಡುವುದಕ್ಕೆ ಆಗುವುದಿಲ್ಲ, ಒಂದೊಂದು ಮರ್ಮದಲ್ಲಿಯೂ ನೋವು ಆಗುವುದಕ್ಕೆ ಪ್ರಾರಂಭಿಸುವುದು.
ಅದುವರೆಗೆ ತಾನು ಮಾಡಿದ್ದ ಕರ್ಮಗಳ ಫಲಗಳು, ನೆರವೇರದೆ ಉಳಿದುಕೊಂಡ ಮನೋರಥಗಳು, ಚಿಕ್ಕವರು ನಿರ್ಗತಿಕರು ಆಗಿರುವ ಹೆಂಡಿರು ಮಕ್ಕಳ ಭವಿಷ್ಯವನ್ನು ಚಿಂತಿಸಿ ಆಗುವ ಕಳವಳ, ಇವೇ ಮುಂತಾದ ದುಃಖಗಳ ಪರಂಪರೆಯು ಆವರಿಸಿಕೊಳ್ಳುವುದು. ಇದನ್ನು ಯೋಚಿಸಿಕೊಂಡರೆ ಸಾಕು, ಮೈನೊಡಗದವರು ಯಾರಿದ್ದಾರೆ? ಮರಣದಲ್ಲಿರುವ ಈ ದುಃಖ ದೋಷವನ್ನು ಅನ್ವಾಲೋಚನೆ ಮಾಡುವುದು ಒಂದು ಜ್ಞಾನ ಸಾಧನ. ಇನ್ನು ಜರ ದುಃಖ ದೋಷ ಅಂದರೆ ಮುಪ್ಪಿನಲ್ಲಿ ಉಂಟಾಗುವ ದುಃಖ. ಜನ್ಮ ಮರಣಗಳಲ್ಲಿ ಆಗುವ ದುಃಖವನ್ನು ಮತ್ತೊಬ್ಬರ ಜನ್ಮ ಮರಣಗಳನ್ನು ನೋಡಿ ಊಹಿಸುವುದರಿಂದಲೂ ಶಾಸ್ತ್ರೋಪದೇಶದಿಂದಲೂ ತಿಳಿದುಕೊಳ್ಳಬೇಕಾಗಿದೆ. ಜನ್ಮ ಮರಣಗಳ ದುಃಖವು ಹೇಗೆ ಬಿಟ್ಟೀತು ಎಂಬುದು ಈಗ ನಮಗೆ ತಿಳಿಯುವಂತಿಲ್ಲ. ಆದರೂ ನಮ್ಮ ಆತ್ಮನು ಜನ್ಮ ಮರಣ ರಹಿತನೆಂಬುದು ಜ್ಞಾನದಿಂದ ಗೊತ್ತಾಗುವುದೆಂದರೆ ಜ್ಞಾನದ ಆಶೆಯು, ಜ್ಞಾನ ಸಾಧನಗಳ ಅನುಷ್ಠಾನದಲ್ಲಿ ಶ್ರದ್ಧೆಯೂ ಉಂಟಾಗುತ್ತದೆ. ಆದರೆ ಮುಪ್ಪಿನಿಂದ ಜರೆ ಅಂದರೆ ಮುಪ್ಪಿನಿಂದ ಆಗುವ ದುಃಖವು ಪ್ರತ್ಯಕ್ಷವಾಗಿಯೇ ನಮಗೆಲ್ಲರಿಗೂ ಈ ಜನ್ಮದಲ್ಲಿಯೇ ಉಂಟಾಗುತ್ತದೆ. ಮುಪ್ಪಿನಲ್ಲಿ ಎರಡು ಬಗೆಯಿದೆ. ಒಂದು, ವಯಸ್ಸು ಹೆಚ್ಚಿ ಕಾಲಕ್ರಮದಲ್ಲಿ ಕಾಣಿಸಿಕೊಳ್ಳುವ ಮುಪ್ಪು. ತಲೆ ನೆರೆತು ಅಲ್ಲಾಡುವುದು, ಮೈ ಚರ್ಮವು ಸುಕ್ಕಿಕೊಳ್ಳುವುದು, ಆಹಾರವು ಜೀರ್ಣಿಸದಿರುವುದು, ನಿದ್ರೆಯು ಹತ್ತದೇ ಇರುವುದು, ಚಿಂತೆ ಚಿಂತೆಗಳು ಹತ್ತುವುದು, ಇವೆಲ್ಲ ಜರೆಯ ಅಂದರೆ ಮುಪ್ಪಿನ ಲಕ್ಷಣಗಳು. ಸ್ವೇಚ್ಛಾ ಪ್ರವೃತ್ತಿಯಿಂದ ನರಗಳು ಸಡಲಿ ಏಳುವುದಕ್ಕಾಗಲಿ ಕೂರುವುದಕ್ಕಾಗಲಿ ವೇಗದಿಂದ ನಡೆದಾಡುವುದಕ್ಕಾಗಲಿ ಆಗದೆ ಶಕ್ತಿ ಕುಂದುವುದು ಮತ್ತೊಂದು ಬಗೆಯ ಮುಪ್ಪು. ಆಸೆಯು ಉಳಿದುಕೊಂಡು ಬೇಕಾದ ಪದಾರ್ಥಗಳನ್ನು ಒದಗಿಸಿಕೊಳ್ಳುವ ಅಥವಾ ಅನುಭವಿಸುವ ಶಕ್ತಿಯೂ ಇಲ್ಲದಿರುವುದೇ ಮುಪ್ಪಿನ ವಿಶೇಷವು. ತರುಣ ತರುಣಿಯರಾದವರು ತಮ್ಮನ್ನು ನೋಡಿ ನಗುತ್ತಿರುವ ಮತ್ತು ಅಪಮಾನಗೊಳಿಸುವ ದುಃಖವು ಆಗ ಸಂಕಟಗೊಳಿಸುತ್ತಿರುವುದು. ಮುಪ್ಪಿನಲ್ಲಿ ಅಶಕ್ತಿಯು ಹೆಚ್ಚಿದಂತೆ ಕೋಪವು ಹೆಚ್ಚುವುದು. ಕೈಯಲ್ಲಿ ಸಾಗದವನ ಕೋಪವು ಅವನಿಗೆ ವ್ಯಥೆಯನ್ನು ಉಂಟು ಮಾಡುವುದೇ ಹೊರತು ಮತ್ತೆ ಯಾರ ಮೇಲೂ ಅದರ ಪರಿಣಾಮ ಉಂಟಾಗಿರುವ ಹಾಗಿರುವುದಿಲ್ಲ. ಮುಪ್ಪಿನ ಕಾಲಕ್ಕೆ ಹಿಂದಿನ ಅನುಭವದಿಂದ ಆಗಿರುವ ತಿಳುವಳಿಕೆಯೇನೋ ಇರುತ್ತದೆ. ಆದರೆ ಆ ತಿಳುವಳಿಕೆಯನ್ನು ತಾನು ಉಪಯೋಗಿಸಿಕೊಳ್ಳುವಂತೆ ಇರುವುದಿಲ್ಲ. ಆದರೆ ತನ್ನ ಅನುಭವವನ್ನು ಮತ್ತೊಬ್ಬರಿಗೆ ತಿಳಿಯ ಹೇಳೋಣವೆಂದರೆ ಆ ಬುದ್ಧಿವಾದವನ್ನು ಕೇಳುವವರು ತೀರಾ ಕಡಿಮೆ ಅಥವಾ ಇರುವುದೇ ಇಲ್ಲ. ಮುಪ್ಪಿನ ಕಾಲಕ್ಕೆ ಜೀವ ವಿಮೆ ಮುಂತಾದವುಗಳನ್ನು ಮಾಡಿಕೊಂಡು ಸುಖ ಜೀವನಕ್ಕೆ ಏರ್ಪಡಿಸಿಕೊಳ್ಳತಕ್ಕದ್ದು ಅವಶ್ಯವೆಂಬುದನ್ನು ಎಲ್ಲರೂ ಬಲ್ಲರು. ಆದರೆ ಸೌಕರ್ಯಗಳು ತಿಳುವಳಿಕೆಯೂ ಇಲ್ಲದೆ ಅಂಥ ಏರ್ಪಾಡು ಯಾವುದೊಂದನ್ನು ಮಾಡಿಕೊಳ್ಳಲಿಲ್ಲವಲ್ಲ ಎಂಬ ಪಶ್ಚಾತ್ತಾಪವು ಮಾತ್ರ ದುಃಖವನ್ನು ಉಂಟು ಮಾಡುತ್ತಿರುವುದು. ವಯಸ್ಸು ಆದಂತೆಲ್ಲ ಈ ಜನ್ಮದ ವ್ಯವಹಾರವು ಮುಗಿದಿರುತ್ತದೆ. ಆದರೆ ಸಾವು ಇನ್ನೂ ಬಂದಿರುವುದಿಲ್ಲ. ಈಗ ಜನರಿಗೆ ತನ್ನ ವ್ಯವಹಾರಕ್ಕಾಗಿ ಇಷ್ಟೊಂದು ಕಷ್ಟವನ್ನು ಕೊಡಬೇಕಲ್ಲ ಎಂಬ ಚಿಂತೆಯು ಆವರಿಸಿಕೊಳ್ಳುವುದು. ಮರಣದ ವಿಷಯವನ್ನು ಆಲೋಚಿಸಿಕೊಂಡ ಹಾಗೆಲ್ಲ ಅಯ್ಯೋ, ಪರಲೋಕದಲ್ಲಿ ಆಗುವ ದುಃಖವು ಯಾವ ರೀತಿಯದು? ಪಾಪವನ್ನು ಹೇರಳವಾಗಿ ಮಾಡಿರುತ್ತೇನೆ, ಪುಣ್ಯವನ್ನು ಮಾಡಿಯೇ ಇಲ್ಲವಲ್ಲ ಎಂಬ ಪರಿತಾಪವು ದುಃಖಪಡಿಸುತ್ತಿರುವುದು. ಈ ದುಃಖ ಪರಂಪರೆಯಲ್ಲ ಬರಿಯ ಕಲ್ಪನೆ ಎಂದು ಯಾರು ತಾನೇ ಹೇಳುತ್ತಾರೆ? ಇದು ಇರತಕ್ಕದ್ದೇ ಅಲ್ಲವೇ? ಇದನ್ನು ಮನಸ್ಸಿಗೆ ತಂದುಕೊಳ್ಳದೆ ಕಣ್ಣು ಮುಚ್ಚಿಕೊಂಡು ವ್ಯವಹರಿಸಿದ ಮಾತ್ರದಿಂದ ಜೀವನವು ಸುಖಮಯವಾದೀತೆ?
ಇನ್ನು ವ್ಯಾಧಿ ದುಃಖ, ಜನ್ಮ, ಮೃತ್ಯು, ಜರೆ ಅಥವಾ ಮುಪ್ಪು ಇವುಗಳಂತೆಯೇ ನಮಗೆ ರೋಗವೂ ಉಂಟಾಗುವುದೆಂಬುದು ಸರ್ವವಿದಿತವಾದ ವಿಷಯ. ಆದರೆ ಇದನ್ನು ಮಾತ್ರ ನಾವು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ರೋಗವು ಯಾರೊಬ್ಬರಿಗೂ ಬೇಕಿಲ್ಲ. ಆದರೆ ಯಾರೊಬ್ಬರೂ ಅದರಿಂದ ಮುಕ್ತರಾಗಿರುವುದಿಲ್ಲ. ವ್ಯಾಧಿ, ರೋಗ ಈ ಶಬ್ದಗಳ ಅವಯವಾರ್ಥವನ್ನು ಲಕ್ಷ್ಯವಿಟ್ಟು ತಿಳಿಯುವುದರಿಂದ ಪ್ರಯೋಜನವುಂಟು. ಆಧಿ ಎಂದರೆ ಮನಸ್ಸಿನಲ್ಲಿ ಆಗುವ ವ್ಯಥೆಯು, ವ್ಯಾಧಿ ಎಂದರೆ ಆಧಿಗೆ ಕಾರಣವಾಗಿರುವ ವಿಶೇಷ ರೂಪದ ಶರೀರದಲ್ಲಾಗುವ ಸಂಕಟವು. ರೋಗವು ಎಂದರೆ ನೋಯಿಸುವುದು, ಕರೆಗೊಳಿಸುವುದು. ಶರೀರವೆಂಬುದೇ ರೋಗದ ಮೂರ್ತಿಯು, ರೋಗಗಳ ಮೊಟ್ಟೆ. ಈ ಶರೀರದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿಯೂ ಏನಾದರೊಂದು ರೋಗವು ಸಿದ್ಧವಾಗುತ್ತಲೇ ಇರುವುದು. ಈಶ್ವರನು ಶರೀರವನ್ನು ಚರ್ಮದಿಂದ ಮುಚ್ಚದಿದ್ದರೆ ಒಳಗಿನ ಭೀಕರ ಸ್ಥಿತಿಯು ಗೊತ್ತಾಗುತ್ತಿತ್ತು. ಕೆಲವು ನಗರಗಳಲ್ಲಿ ಬೀದಿಯ ಕೆಳಗಡೆಯೇ ಹೊಲಸು ನೀರು ಕೊಚ್ಚಿಕೊಂಡು ಹೋಗುವುದಕ್ಕೆ ಏರ್ಪಾಡು ಮಾಡಿರುತ್ತಾರೆ, ಒಳಚರಂಡಿ ವ್ಯವಸ್ಥೆ. ನಗರಾಧಿಪತಿಗಳು ಇತರ ಉದ್ಯೋಗಸ್ಥರು ಬೇರ್ಪಟ್ಟಂತೆ ಎಲ್ಲೆಲ್ಲಿ ಯಾವ ಯಾವ ನಳಿಕೆಯು ಎತ್ತೆತ್ತ ಹೋಗಿದೆ ಎಂಬುದೇ ತಿಳಿಯದಂತಾಗಿ ಬಿಡುತ್ತದೆ. ಅದರಂತೆಯೇ ನಮ್ಮ ನಮ್ಮ ಶರೀರದ ಒಳಗಡೆಯಲ್ಲಿ ಆರೋಗ್ಯಕ್ಕೆ ಹಾನಿಯನ್ನು ತರುವ ಯಾವ ಯಾವ ರಸಗಳು, ವಸ್ತುಗಳು ಏರ್ಪಡುತ್ತಿವೆ ಎಂಬುದು ನಮಗೇ ತಿಳಿದಿರುವುದಿಲ್ಲ. ಮನುಷ್ಯನು ದುರ್ಬಲನಾದಾಗ, ಅದರಲ್ಲಿಯೂ ವಿಶೇಷವಾಗಿ ಮುಪ್ಪಿನಲ್ಲಿ ಈ ರೋಗಗಳು ಒಂದೊಂದಾಗಿ ಕಾಣಿಸಿಕೊಳ್ಳುವವು. ಇವುಗಳ ಸ್ವರೂಪವನ್ನು, ನಿಧಾನವನ್ನು ತಿಳಿದುಕೊಳ್ಳುವುದು ಅವಶ್ಯವಲ್ಲವೇ? ಆಹಾರ ವಿಹಾರಗಳಲ್ಲಿ ಹೀಗೆ ಹೀಗೆ ನಡೆದುಕೊಳ್ಳಬೇಕೆಂದು ಬುದ್ಧಿಯು ಹೇಳುತ್ತಲೇ ಇರುವುದು. ನಾಲಗೆಯು ಮಿಕ್ಕ ಇಂದ್ರಿಯಗಳು ನಮ್ಮನ್ನು ಅಪಥ್ಯ ಸೇವನೆಯಲ್ಲಿಯೂ ಅಸದಾಚಾರಗಳಲ್ಲಿಯೂ ಕೆಡಹುತ್ತಲೇ ಇರುವವು. ರೋಗವು ಆಗಾಗ್ಗೆ ಕಾಣಿಸಿಕೊಂಡು ಎಚ್ಚರಿಕೆ ಕೊಡುತ್ತಲೇ ಇರುವುದು. ಅವಿವೇಕಿಗಳು ತಮ್ಮ ತಮ್ಮ ವ್ಯಾಪಾರದಲ್ಲಿ ಎಂದಿನಂತೆ ವರ್ತಿಸುತ್ತಲೇ ಇರುವರು. ಹಣವಂತರಿಗೆ ರೋಗ ನಿವಾರಣೋಪಾಯಗಳನ್ನು ಅನುಸರಿಸುವುದಕ್ಕೆ ಅವಕಾಶವಿದೆ ಎಂಬುದೇನೋ ನಿಜ. ಆದರೆ ಇಂಜೆಕ್ಷನ್ಗಳು, ಆಪರೇಷನ್ಗಳು, ಟಾನಿಕ್ಗಳು, ಆರೋಗ್ಯ ಸ್ಥಳಗಳ ವಾಸ ಎಂದು ಮುಂತಾಗಿ ಅವರು ಹಲವು ಉಪಾಯಗಳನ್ನು ಕೈಕೊಂಡರೂ ಹಿಂಜರಿಯದ ಮೊಂಡು ರೋಗಗಳು ಬೇರೆಯಿವೆ. ಅವಕ್ಕಾಗಿ ತಾವು ಮಾಡಿದ ಧನ ವ್ಯಯವನ್ನು ನೆನೆದು ಆಗುವ ಮನೋರೋಗಗಳು ಬೇರೆ. ಹೀಗೆ ಜನ್ಮ, ಮೃತ್ಯು, ಜರ, ವ್ಯಾಧಿಗಳ ಮೂಲಕವಾಗಿ ಜೀವನದಲ್ಲಿರುವ ದುಃಖ ದೋಷಗಳು ಅನಂತವಾಗಿರುವವು. ಇವುಗಳನ್ನು ಕುರಿತು ಸಮಾಲೋಚನೆ ಮಾಡುತ್ತಿರುವುದು ಜ್ಞಾನಕ್ಕೆ ಒಂದು ದೊಡ್ಡ ಸಾಧನವಾಗುವುದು. ಲೋಕದಲ್ಲಿ ಕೆಲವರು ಯಾವಾಗಲೂ ಈ ದುಃಖಗಳ ತಾದಾತ್ಮ್ಯವನ್ನು ಹೊಂದಿ ನರಳುತ್ತಲೇ ಇರುವರು. ಅವರಿಗೆ ದುಃಖಮಯ ಸಂಸಾರದಲ್ಲಿ ಇರುವುದೇ ಸ್ವಾಭಾವಿಕವೆಂದು ತೋರುತ್ತಿರುವುದು. ಇನ್ನು ಕೆಲವರು ಅವಿವೇಕಿಗಳಂತೂ ದುಃಖವನ್ನೇ ಸುಖವೆಂದು ಭಾವಿಸಿಕೊಂಡಿರುವಷ್ಟು ಕೆಳಮಟ್ಟಕ್ಕೆ ಇಳಿದಿರುತ್ತಾರೆ. ಆದರೆ ಯಾವ ಮಹನೀಯರು ಜನ್ಮಾದಿಗಳಲ್ಲಿ ತೋರುವ ಸುಖ ದುಃಖಗಳೆರಡಕ್ಕೂ ಹೊರಚಾಗಿದ್ದು ಸಾಕ್ಷೀಭೂತರಾಗಿ ಅವನ್ನು ನೋಡುತ್ತಿರುವರೋ ಅವರು ಸಂಸ್ಪರ್ಶದಿಂದ ಆಗುವ ಸುಖವೆಲ್ಲವೂ ನಿಜವಾಗಿ ದುಃಖಕ್ಕೆ ಕಾರಣವೇ ಎಂಬುದನ್ನು ಮನಗಂಡು ಪರಮಾರ್ಥ ಸುಖರೂಪನಾದ ಪರಮಾತ್ಮನಲ್ಲಿ ನೆಲೆಸಿರುತ್ತಾರೆ. ಅವರು ತಮ್ಮ ಅನುಭವವನ್ನು ಉಳಿದವರ ಮೇಲಿನ ಕೃಪೆಯಿಂದ ತಿಳಿಸಿಕೊಡುವುದಕ್ಕೂ ಸಿದ್ಧರಾಗಿರುತ್ತಾರೆ. ಅಂಥ ಮಹನೀಯರ ದರ್ಶನವನ್ನು ಅನುಸರಿಸಿ
ಈ ಜನ್ಮಾದಿಗಳಲ್ಲಿರುವ ದುಃಖವನ್ನು ಅನುದರ್ಶನ ಮಾಡುತ್ತಿರಬೇಕು. ಪರಮಾನಂದವೊಂದು ನಿಜವಾಗಿದ್ದರೆ ನಾವೇಕೆ ಅದನ್ನು ಪಡೆದುಕೊಳ್ಳುವ ಯತ್ನವನ್ನು ಮಾಡಬಾರದು ಎಂಬ ಬುದ್ಧಿಯು ಇದರಿಂದ ಉಂಟಾಗುವುದು. ಅದರಿಂದ ಜ್ಞಾನವು ಉತ್ಪನ್ನವಾಗುವುದಕ್ಕೆ ದಾರಿಯಾಗುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.